ಏಕ್ರಿ ಕೊಡ್ರಿ ಕೈಗೆ. ಕೊಡಲ್ಲ. ಏನ್ ಕೊಡಲ್ಲ ಅಂತಿದ್ಯಾ ದಿಶಾ? ಏನೂ ಇಲ್ಲ ಚಿಕ್ಕತ್ತೆ. ಕೈಯಾಗ ಹಾಕಿಟ್ಕೊಂಡಿದ್ಯಾ? ಏನಿಲ್ಲ, ತತ್ತೀನಿ. ಆಹಾ, ಸೂಪರ್ ಆಗಿದೆ ದೋಸೆ. ಅಮೃತ. ಕೈಯಿಂದನೂ ಬಿಡಿಸ್ಕೊಂಡ್ರಿ ಮನಸ್ಸಿಂದ. ಇದೆಲ್ಲ ಸ್ವಲ್ಪ ಓವರ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ? ಅದು ಮೊದಲು ನನ್ನ ಬಿಹೇವಿಯರ್ಗೆ ಕೋಪ ಕಾರಣ ಆಗಿತ್ತು. ಆದರೆ ಈಗ ಕೋಪ ಹಾಲಲ್ಲಿ ಡಿಕಾಕ್ಷನ್ ಮೆಲ್ಟ್ ಕಾಫಿ ಆಗೋ ಥರ ಆಗ್ಬಿಟ್ಟಿದೆ. ಸೊ ಇನ್ಮೇಲೆ ನೀವೇ ನನ್ನ ಹೆಂಡತಿ, ನೀವೇ ಈ ಮನೆ ಕಿರಿ ಸೊಸೆ. ನಿಮ್ಗೆ ಸಿಗಬೇಕಾಗಿರೋ ರೆಸ್ಪೆಕ್ಟು, ಗೌರವ, ಪ್ರೀತಿ ಎಲ್ಲ ಸಿಗತ್ತೆ. ಚಿರೋ, ಏನದು ಗುಸುಗುಸು? ಇಬ್ರು ಪ್ರೇಮಿಗಳೇನ ಮಾತಾಡ್ಕೋತೀವಿ, ನಿಂಗೆ ಯಾಕೆ ಅದು? ಪ್ರೇಮಿಗಳ ಏನಪ್ಪ ಇದು ಹೊಸ ವರ್ಷೆ? ನೀನೇ ಹೇಳ್ದಲ್ಲ ಅಚ್ಚು, ಹಳದೆಲ್ಲ ಮರೆತು ಹೊಸ ಜೀವನ ಶುರು ಮಾಡು, ದಿಶಾ ಜೊತೆ ಚೆನ್ನಾಗಿರು ಅಂತ. ಅದನ್ನು ಸಿನ್ಸಿಯರಾಗಿ ಫಾಲೋ ಮಾಡ್ತಾ ಇದ್ದೀನಿ, ತಪ್ಪಾ? ಖುಷಿ ವಿಷಯನೇ ಬಿಡಪ್ಪ. ಆದಷ್ಟು ಬೇಗ ಈ ಮನೆಗೆ ನಿನ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರೋ ಹಾಗಾಗಿ. ಚಿರು, ದಿಶಂಗೆ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ಲಿಲ್ಲಲ್ಲ? ಓ ಸಾರಿ, ಇವಾಗ ಕೊಡ್ತೀನಿ. ದೀಪವ್ರೆ, ಏನ್ ಸಕ್ಕದಾಗಿ ತಿಂಡಿ ಮಾಡಿದ್ರ ಅಂದ್ರೆ, ಇಂಥ ಟೇಸ್ಟಿ ತಿಂಡಿ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಿರು, ಏನಾಗಿದೆ ನಿನ್ಗೆ? ದಿಶಾನ್ ಯಾಕೆ ಇಲ್ದಿರೋ ದೀಪಂಗ್ ಹೋಲಿಸ್ತಿದ್ಯಾ? ಈ ಮನೇಲಿ ಎಲ್ರಿಗೂ ಏನಾಗಿದೆ, ಎಲ್ಲರೂ ತುಂಬಾ ಓವರಾಗಿ ಆಡ್ತಿದ್ದೀರಾ. ನಾನು ದೀಪ ಅವರೇ ಅಂದ್ಬಿಟ್ನಾ? ಸಾರಿ ದೀಪ ಅವ್ರೆ, ಸಾರಿ ದಿಶಾ, ಸಾರಿ. ದೀಪ ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ಬದುಕೇ ಇರ್ತಾರೆ. ಭೂಮಿಗೆ ಆಕಾಶಕ್ಕೆ ಹೇಗೆ ಅಂತ್ಯ ಇರಲ್ವೋ ಹಾಗೆ ನನ್ನ ದೀಪ ಅವ್ರ ಪ್ರೀತಿಗೆ ಯಾವತ್ತೂ ಅಂತ್ಯ ಇರಲ್ಲ. ಇದು ಕಣೋ ಪ್ರೀತಿ ಅಂದ್ರೆ. ಹಂಗಂತ ದೀಪ ಅವ್ರಿಗೋಸ್ಕರ ನಾನು ದಿಶಾ ಅವ್ರನ್ನ ಬಿಟ್ಕೊಡಲ್ಲ. ದೀಪ ಅವ್ರ ನನ್ನ ಉಸಿರಾದ್ರೆ ದಿಶಾ ಅವ್ರ ನನ್ನ ಹೆಸರು. ಚಿರು, ಏನೋ ನೀವು ಪೂಜೆ ಆಗಿದ ತಕ್ಷಣ ಇಷ್ಟೊಂದು ಪಾಸಿಟಿವ್ ಆಗಿ ಚೇಂಜ್ ಆಗ್ಬಿಟ್ಟಿದ್ಯಾ? ವೆರಿ ಗುಡ್. ಕರೆಕ್ಟ್ ಮಾವ, ಇದೆಲ್ಲ ಪೂಜಾ ಪ್ರತಿಫಲನೆ. ಇದು ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಏನಿದಲ್ಲ? ಅದು ಸಾನ್ವಿ ಸಾನ್ವಿಗೆ ಏನಾಯ್ತು? ಅವಳು ಎಲ್ಲಿದ್ದಾಳೆ? ಅರ್ಜೆಂಟಾಗಿ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರಲ್ಲ, ಯಾಕೆ? ಅದು ಸಾನ್ವಿಗೆ ಅದೇ ಸಾನ್ವಿಗೆ ಏನಾಯ್ತು? ಅವಳು ಇಂಜೆಕ್ಷನ್ ತಗೊಳ್ಳಲ್ಲ ಅಂತ ತುಂಬ ಒದ್ದಾಡ್ತಿದ್ಲು. ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಅಮ್ಮ, ಪುಟ, ನಿನಗೆ ಇಂಜೆಕ್ಷನ್ ತೊಗೊಂಡ್ರೆ ನಿನಗೆ ಇಷ್ಟವಾಗಿರೋ ನೂಡಲ್ಸ್ ಮಾಡ್ಕೊಡ್ತೀನಿ.
ನನಗೆ ನೂಡಲ್ಸ್ ಬೇಡ, ನಂಗೆ ಅಮ್ಮ ಬೇಕು. ಅಮ್ಮ ಬಂದಾಯ್ತಲ್ಲ ಬಂಗಾರಿ, ಈಗ ಹಠ ಮಾಡಬಾರ್ದು. ಈಗ ಇಂಜೆಕ್ಷನ್ ತಗೋ, ಆಯ್ತಾ? ಇಲ್ಲ, ನಂಗೆ ಇಂಜೆಕ್ಷನ್ ಬೇಡ. ನೀನು ಇಂಜೆಕ್ಷನ್ ತಗೊಂಡಿಲ್ಲ ಅಂದರೆ ಹೇಗೆ ಹುಷಾರಾಗ್ತೀಯಾ? ಹಾಗೆಲ್ಲ ಬೇಡ ಅನ್ಬಾರ್ದು ಕಂದ. ಇಲ್ಲಿ ಬಾ, ಇಲ್ಲಿ ನಾನೇ ಇಂಜೆಕ್ಷನ್ ಕೊಡ್ತೀನಿ. ನಂಗೆ ಬೇಡ. ಸಾನ್ವಿಗೆ ಯಾಕೆ ಇಂಜೆಕ್ಷನ್ ಕೊಡ್ತಿದ್ದೀರಾ? ಜ್ವರ ಏನು ಇಲ್ವಲ್ಲ ಇವಳಿಗೆ? ಸಾನ್ವಿ ಹೆಲ್ತ್ ಕಂಡೀಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ. ಅವಳು ವಾರಕ್ಕೊಂದ್ಸಲ ಇಂಜೆಕ್ಷನ್ ಕಂಪಲ್ಸರಿ ತಗೊಳ್ಳೇಬೇಕು, ಇಲ್ಲಾಂದರೆ ಅವಳು ತುಂಬ ವೀಕ್ ಆಗ್ತಾಳೆ. ಸಿರಿಂಜ್ ನೋಡಿದ್ರೆ ಸಾಕು ಭಯ ಪಡ್ತಾಳೆ. ಇಷ್ಟು ವರ್ಷ ಅವಳಿಗೆ ಇಂಜೆಕ್ಷನ್ ಕೊಡೋದೇ ದೊಡ್ಡ ಸಾಹಸ ಆಗಿದೆ. ಏನು ಮಾಡಲಿ, ಕೊಡೋಕ್ಕೆ ಬಂದರೆ ಬೇಡ ಅಂತ ಹಠ ಮಾಡ್ತಾಳೆ. ಈ ಚಿಕ್ಕ ವಯಸ್ಸಲ್ಲಿ ಆಡ್ತಾ ನಗ್ನಗ್ತಾ ಖುಷಿಯಾಗಿರ್ಬೇಕಾಗಿರೋ ನನ್ನ ಮುದ್ದಾದ ಮಗಳ ಜೀವನದಲ್ಲಿ ಆ ದೇವರು ಈ ರೀತಿ ಮಾಡಿದ್ದಾನೆ. ದಿನೇ ದಿನೇ ಅವಳ ಹೆಲ್ತ್ ಕಂಡೀಷನ್ ಹಾಳಾಗ್ತಾ ಇದೆ. ಆದರೆ ಅವಳಿಗದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಬೇಕಾಗಿರೋದು ಬರೀ ಅಮ್ಮ. ಸಾನ್ವಿ ಪುಟ್ಟ, ನೀನು ಯಾವುದಕ್ಕೂ ಭಯ ಪಡಬಾರ್ದು. ಇಲ್ಲ, ನನಗೆ ಇಂಜೆಕ್ಷನ್ ಅಂದರೆ ಮಾತ್ರ ಭಯ. ನಿಂಗೆ ಅಮ್ಮ ಬೇಕೋ ಬೇಡವೋ? ಬೇಕು. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಆಯಿತು, ನನಗೆಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ. ಆದರೆ ಆವಾಗವಾಗ ಮಾತ್ರ ಆ ಕೆಲಸದ ಮೇಲೆ ಹೊರಗಡೆ ಹೋಗ್ತಿರ್ತೀನಿ. ಅಮ್ಮ, ಅಂಥದ್ದೇನು ಕೆಲಸ ಮಾಡ್ತಿದ್ದೀರಾ ನೀವು? ಅದು ಹಾಸ್ಪಿಟ್ಲಲ್ಲಿ ನನಗೆ ಕೆಲಸ ಇರುತ್ತೆ, ಅದಕ್ಕೆ ಆಗಾಗ ನಾನು ಅಲ್ಲಿಗೆ ಹೋಗ್ತಾನೆ ಇರಬೇಕು. ಯಾವ ಹಾಸ್ಪಿಟಲ್? ಎಲ್ಲಿರೋದು? ಅದು ತುಂಬ ದೂರ ಇದೆ. ನಮ್ಮನ್ನು ಅಲ್ಲಿ ಕಟ್ಕೊಂಡು ಹೋಗಿ, ನಮ್ಮ ಜೊತೆ ಅಪ್ಪನೂ ಬರ್ತಾರೆ. ರಾಮಯ್ಯ ಅಂಕಲು ಬರಲಿ ಅಲ್ವಾ ಪಪ್ಪ? ಓಕೆ. ಪುಟ್ಟ, ಎಲ್ಲರೂ ಅಲ್ಲಿರೋದಕ್ಕೆ ಪರ್ಮಿಷನ್ ಕೊಡಲ್ಲ. ಹೌದಾ? ಆದರೆ ನಿನಗೋಸ್ಕರ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅಂತ ಕೇಳಿ ನೋಡ್ತೀನಿ, ಸರಿನಾ? ಸರಿ. ನಾನು ನಿನಗೋಸ್ಕರ ಕೇಳಬೇಕು ಅಂದರೆ ನೀನು ಇಂಜೆಕ್ಷನ್ ತಗೋಬೇಕು. ಇಂಜೆಕ್ಷನ್ನ? ಇಲ್ಲಾಂದರೆ ನೀನು ಹೇಗೆ ಹುಷಾರಾಗ್ತೀಯ ಹೇಳು? ಸರಿ, ಆದರೆ ನಂಗೆ ಭಯ ಆಗುತ್ತೆ. ಏನು ಮಾಡಲಿ? ನಿನಗಿವಾಗ ಭಯ ಹೋಗಬೇಕು ಅಂದರೆ ನಾನು ಏನು ಮಾಡಲಿ? ಸ್ಟೋರಿ ಹೇಳ್ತೀರಾ? ಸ್ಟೋರಿನಾ? ಹೌದು, ಮೊದಲು ನಂಗೆ ಸ್ಟೋರಿ ಹೇಳಿ ಭಯ ಎಲ್ಲ ಹೋಗಿಸಿ, ಆವಾಗ ಇಂಜೆಕ್ಷನ್ ತಗೊಳ್ಳೋಕ್ಕೆ ಧೈರ್ಯ ಬರುತ್ತಾ ಅಂತ ನಾನು ನೋಡ್ತೀನಿ.